ಸ್ನೇಹಿತರೆ, ನೀವೀಗ ನೋಡುತ್ತಿರುವ ಇಲ್ಲಿ ಪತ್ರಗಳನ್ನು ಬರೆದು ಗೋಡೆಗಳ ಮೇಲೆ ಅಂಟಿಸಲಾಗಿದೆ. ಹೀಗೆ ಅಂಟಿಸುವುದರಿಂದ ಅದರಲ್ಲಿ ಬರೆದಿರುವ ಅವರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಅವರ ನಂಬಿಕೆ. ಈ ನಂಬಿಕೆಗಳು ಎಷ್ಟು ನಿಜವೋ ಗೊತ್ತಿಲ್ಲ, ಆದರೆ ಇಲ್ಲಿನ ಈ ಜಾಗದಲ್ಲಿ ಜನರುಗಳು ಅದನ್ನು ಸ್ವಲ್ಪ ಜೋರಾಗಿಯೇ ನಂಬುತ್ತಾರೆ. ಈ ಜಾಗವಿರುವುದು ದೆಹಲಿಯಲ್ಲಿ. ಇಲ್ಲಿ ಜಿನ್ಗಳಿವೆ ಎಂದು ಈ ಜನಗಳು ನಂಬುತ್ತಾರೆ. ಹಾಗೆಯೇ ಈ ಜಿನ್ಗಳೇ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸುತ್ತವೆ ಎಂಬುದು ಅವರುಗಳ ನಂಬಿಕೆ. ದೆಹಲಿಯ ಗದ್ದಲದ ಬೀದಿಗಳ ಮಧ್ಯೆ ಫಿರೋಜ್ ಶಾ ಕೋಟೆ ಎಂಬ ಪುರಾತನವಾದ ಕೋಟೆಯೊಂದಿದೆ. ಇದು ಇತಿಹಾಸದಲ್ಲಿ ಸೇರಿ ಹೋಗಿರುವ ಮತ್ತು ರಹಸ್ಯವೊಂದರಿಂದ ಮುಚ್ಚಿ ಹೋಗಿರುವ ರಚನೆಯಾಗಿದೆ. ಈ ಕೋಟೆ ಗತಕಾಲದ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿದ್ದರೂ ಕೂಡ ಕೆಲವೊಂದು ಅತೀಂದ್ರಿಯ ಚಟುವಟಿಕೆಗಳಿಗೆ ಒಳಗಿಂದೊಳಗೆ ಹೆಸರಾಗಿದೆ. 14ನೇ ಶತಮಾನದಲ್ಲಿ ಫಿರೋಜ್ ಶಾ ತುಘಲಕ್ ನಿರ್ಮಿಸಿದ ಈ ಫಿರೋಜ್ ಶಾ ಕೋಟೆ ಹಿಂದೆ ಭವ್ಯವಾದ ಗೋಡೆಗಳು ಮತ್ತು ಭವ್ಯವಾದ ರಚನೆಗಳನ್ನು ಹೊಂದಿದ್ದ ಅಸಾಧಾರಣ ಕೋಟೆಯಾಗಿತ್ತು. ಬೇರೆ ಬೇರೆ ಆಡಳಿತಗಾರರ ಆಡಳಿತಕ್ಕೆ ಒಳಗಾದ ಈ ಕೋಟೆಯ ಗೋಡೆಗಳು ಅವರ ಸೋಲುಗಳಿಗೆ ಗೆಲುವುಗಳಿಗೆ ಸಾಕ್ಷಿಯಾಗಿದೆ. ಫಿರೋಜ್ ಶಾ ತುಘಲಕ್ನೇ ಇಲ್ಲಿ ಹಲವಾರು ವಿಧಿವಿಧಾನಗಳನ್ನು ನಡೆಸುತ್ತಿದ್ದ ಎನ್ನಲಾಗುತ್ತದೆ. ಸ್ನೇಹಿತರೆ, ನೀವು ಪ್ರಾರಂಭದಲ್ಲಿ ನೋಡಿದ ಗೋಡೆಯಲ್ಲಿನ ಪತ್ರಗಳು ಇದೇ ಕೋಟೆಯಲ್ಲಿ ಕಂಡುಬರುತ್ತವೆ. ಹೀಗೆ ಜನರು ತಮ್ಮ ಇಷ್ಟಾರ್ಥಗಳನ್ನು ಬರೆದಿಡಲು ಕಾರಣವೇನೆಂದರೆ ಇಲ್ಲಿರುವ ಜಿನ್ಗಳು. ಈ ಜಿನ್ಗಳು ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತವೆ ಎಂಬ ನಂಬಿಕೆಯೇ ಜನಗಳನ್ನು ಇಲ್ಲಿಗೆ ಬರುವಂತೆ ಮಾಡುತ್ತದೆ. ಜನಗಳು ಈ ಕೋಟೆಯನ್ನು ಜಿನ್ಗಳ ಆವಾಸ ಸ್ಥಾನ ಎಂದು ನಂಬುತ್ತಾರೆ. ಸ್ನೇಹಿತರೆ, ಗತ ವೈಭವವನ್ನು ಮೆರೆದಿದ್ದ ಕೋಟೆ ಹೇಗೆ ಜಿನ್ಗಳ ಆವಾಸ ಸ್ಥಾನವಾಯಿತು ಎಂಬುದರ ಬಗ್ಗೆ ನಿಮಗೆ ಸಂಶಯಗಳೇಳಬಹುದು. ಹಾಗೆಯೇ ಈ ಜಿನ್ಗಳೆಂದರೆ ಏನು ಎಂಬುದು ಗೊತ್ತಿಲ್ಲದಿದ್ದರೆ ಬಹಳ ಹಿಂದೆ ನಾವು ಜಿನ್ಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದನ್ನು ನೀವು ನೆನಪಿಸಿಕೊಳ್ಳಬಹುದು. ಇಸ್ಲಾಮಿನ ನಂಬಿಕೆಗಳ ಪ್ರಕಾರ ಮನುಷ್ಯರು ಮಣ್ಣಿನಿಂದ ಸೃಷ್ಟಿಯಾದರಂತೆ, ದೇವತೆಗಳನ್ನು ಬೆಳಕಿನಿಂದ ಸೃಷ್ಟಿ ಮಾಡಲಾಯಿತಂತೆ, ಹಾಗೆಯೇ ಹೊಗೆಯಿಲ್ಲದ ಬೆಂಕಿಯಿಂದ ಸೃಷ್ಟಿಯಾದವರೇ ಜಿನ್ಗಳು. ಇಬ್ಲಿಸ್ ಎಂಬ ಒಬ್ಬ ಜಿನ್ ಸ್ವರ್ಗದಲ್ಲಿದ್ದ. ಆತ ದೇವತೆಗಳ ಮುಂದೆ ಮಂಡಿಯೂರಲು ನಿರಾಕರಿಸಿದ್ದರಿಂದ ಆತನಿಗೆ ಸ್ವರ್ಗದಿಂದ ಹೊರಗಟ್ಟುವ ಶಿಕ್ಷೆಯಾಯಿತು. ಆತನನ್ನೇ ಶೈತಾನ್ ಎಂದು ಕರೆಯಲಾಗುತ್ತದೆ ಎಂಬುದು ನಂಬಿಕೆ. ಈ ಜಿನ್ಗಳು ಗುಹೆಗಳಲ್ಲಿ, ನಿರ್ಜನ ಪ್ರದೇಶಗಳಲ್ಲಿ, ಸ್ಮಶಾನಗಳಲ್ಲಿ ಮತ್ತು ಅಂಧಕಾರದ ಸ್ಥಳಗಳಲ್ಲಿ ವಾಸಿಸುತ್ತವೆ. ಇವು ಮನುಷ್ಯರಂತೆಯೇ ಬದುಕುತ್ತವೆ, ತಮ್ಮ ಸಂಸಾರವನ್ನು ನಡೆಸುತ್ತವೆ, ಮಕ್ಕಳು ಮರಿಗಳನ್ನು ಹುಟ್ಟಿಸುತ್ತವೆ ಎಂಬ ನಂಬಿಕೆ ಇದೆ. ಆದರೆ ಇದು ಮಾನವರಿಗಿಂತ ಅಪಾರವಾದ ಅತೀಂದ್ರಿಯ ಶಕ್ತಿಯನ್ನು ಹೊಂದಿರುತ್ತವೆ. ಈ ಜಿನ್ಗಳು ಮನುಷ್ಯರನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ. ಮನುಷ್ಯನ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ಜಿನ್ಗಳಿಗಿದೆಯಂತೆ. ಈ ಜಿನ್ಗಳು ಸಾವಿರಾರು ವರ್ಷಗಳ ಕಾಲ ಬದುಕುತ್ತವೆ ಎಂದು ಇಸ್ಲಾಂನಲ್ಲಿ ನಂಬಲಾಗುತ್ತದೆ. ಅಪರಿಮಿತ ಶಕ್ತಿಯನ್ನು ಹೊಂದಿರುವ ಈ ಜಿನ್ಗಳು ಜನರ ಮೇಲೆ ಆವಾಹಿಸಿರುವ ದೆವ್ವ ಪಿಶಾಚಿಗಳನ್ನು ದೂರ ಮಾಡುತ್ತವೆಯಂತೆ. ಹಾಗಾಗಿ ಇಲ್ಲಿ ಭೂತೋಚ್ಚಾಟನೆ ಮಾಡಲು ಬರುವವರ ಸಂಖ್ಯೆಯು ಅಧಿಕವಾಗಿರುತ್ತದೆ. ಫಿರೋಜ್ ಶಾ ತುಘಲಕನು 1354ರಲ್ಲಿ ಈ ಕೋಟೆಯನ್ನು ಕಟ್ಟಿದನೆಂದು ಇತಿಹಾಸದಿಂದ ತಿಳಿದುಬರುತ್ತದೆ. ಈ ಕೋಟೆಯು ಯಮುನಾ ನದಿಯ ದಂಡೆಯ ಮೇಲಿದೆ. ನೀರಿನ ಸಮಸ್ಯೆಯಿಂದಾಗಿ ತನ್ನ ರಾಜಧಾನಿಯನ್ನು ಬದಲಾಯಿಸಿ ಆತ ಈ ನದಿಯ ದಂಡೆಯ ಮೇಲೆ ಈ ಕೋಟೆಯನ್ನು ಕಟ್ಟಿದನೆಂದು ಪ್ರತೀತಿ ಇದೆ. ಅದೇನೇ ಇದ್ದರೂ ಆತ ಯಾವತ್ತೂ ಇಲ್ಲಿ ಜಿನ್ಗಳನ್ನು ಆವಾಹಿಸಿದ್ದಾಗಲಿ ಇಲ್ಲಿ ಇವುಗಳ ಅಸ್ತಿತ್ವ ಇದೆ ಎಂದಾಗಲಿ ಹೇಳಿಲ್ಲ. ಆದರೆ ಈ ಕೋಟೆಯಲ್ಲಿ ಜಿನ್ಗಳ ಅಸ್ತಿತ್ವ ಇದೆ ಎಂದು ಗೊತ್ತಾಗಿದ್ದೇ ತೀರಾ ಇತ್ತೀಚೆಗೆ. ಭಾರತದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆದ ಸಮಯದಲ್ಲಿ ಕೆಲ ತಿಂಗಳ ಬಳಿಕ ಈ ಕೋಟೆಗೆ ಒಬ್ಬ ಮುಸ್ಲಿಂ ಸಂತ ಬಂದಿದ್ದರು. ಲಡ್ಡು ಶಾ ಎಂಬ ಸಂತ ಫಿರೋಜ್ ಶಾ ಕೋಟೆಯಲ್ಲಿ ಉಳಿದುಕೊಂಡಿದ್ದರು. ಅವರನ್ನು ನೋಡಲೆಂದು ಹಲವಾರು ಜನ ಬಂದು ಹೋಗುತ್ತಿದ್ದರು. ಅದು 1977ರ ಸಮಯ. ಆಗ ಆ ಸಂತನಿಗೆ ಇಲ್ಲಿ ಜಿನ್ಗಳು ವಾಸಿಸುತ್ತಿವೆ ಎಂಬ ಅತೀಂದ್ರಿಯ ಅನುಭವವಾಗುತ್ತದೆ. ಆತ ಹೇಳುವಂತೆ ಕಡಿಮೆ ಎಂದರೂ 400 ವರ್ಷಗಳಿಂದಲೂ ಇಲ್ಲಿ ಜಿನ್ಗಳು ವಾಸಿಸುತ್ತವೆ ಎಂದಾತ ಹೇಳುತ್ತಾನೆ.
ಈ ಜಿನ್ಗಳು ಜನರ ಕಷ್ಟ ಪರಿಹರಿಸುತ್ತವೆ ಎಂದು ಹೇಳಿದ ಆತ ಜನಗಳಿಗೆ ತಮ್ಮ ಕಷ್ಟಗಳನ್ನು ಚೀಟಿಯಲ್ಲಿ ಬರೆದು ಈ ಕೋಟೆಯಲ್ಲಿ ಗೋಡೆಗಳಿಗೆ ಅಂಟಿಸಲು ಹೇಳುತ್ತಾನೆ. ಅಂದಿನಿಂದ ಇಲ್ಲಿನ ಜನಗಳು ತಮ್ಮ ಇಷ್ಟಾರ್ಥಗಳನ್ನು ಚೀಟಿಯಲ್ಲಿ ಬರೆದು ಇಲ್ಲಿ ತಂದು ಅಂಟಿಸುತ್ತಾರೆ. ಈ ಕೋಟೆಯಲ್ಲಿನ ಮಿನಾರೆ ಜರೀನ್ ಎಂಬ ಮರಳುಶಿಲೆಯಲ್ಲಿ ನಿರ್ಮಿಸಿದ ಕಂಬದಲ್ಲಿ ಜಿನ್ಗಳು ವಾಸಿಸುತ್ತವೆ ಎಂದಾತ ಹೇಳಿದ್ದ. ಆತನ ಮಾತಿನಂತೆ ಜನರು ಈ ಕಂಬವನ್ನು ಮುಟ್ಟಿ ಹೋಗಲು ಪ್ರಯತ್ನಿಸುತ್ತಾರೆ. ಕೋಟೆಯ ಈ ಭಾಗ ಶ್ರದ್ಧಾ ಭಕ್ತಿಯ ಕೇಂದ್ರವಾಗಿದೆ. ರಾಜರ ಆಡಳಿತ ಕಾಲದಲ್ಲಿ ಇಲ್ಲಿಯೇ ಹಲವರಿಗೆ ಘೋರ ಶಿಕ್ಷೆ ನೀಡಲಾಗುತ್ತಿತ್ತು. ಹೀಗೆ ಶಿಕ್ಷೆ ಪಡೆದು ಸಾವನ್ನಪ್ಪಿರುವವರ ಆತ್ಮ ಇಲ್ಲಿ ಜಿನ್ಗಳ ರೂಪದಲ್ಲಿ ಜನರ ಕಷ್ಟ ಪರಿಹರಿಸುತ್ತಿದೆ ಎಂದು ಕೆಲವರು ನಂಬುತ್ತಾರೆ. 600 ವರ್ಷಗಳ ಹಿಂದೆ ಕಟ್ಟಲಾದ ಈ ಕೋಟೆಯಲ್ಲಿ ಆ ರಾಜ ಹಲವಾರು ವಿಧಿವಿಧಾನಗಳನ್ನು ಮಾಡುತ್ತಿದ್ದ. ಮುಂದೆ ಬಂದಂತಹ ಯಾವ ರಾಜರುಗಳು ಕೂಡ ಈ ಕೋಟೆಯನ್ನು ಅಷ್ಟೊಂದು ಧಾರ್ಮಿಕವಾಗಿ ಬಳಸಿಕೊಂಡಂತೆ ಕಾಣುವುದಿಲ್ಲ. ಆದರೆ ಆ ನಂತರ ಇದು ಜಿನ್ಗಳ ಆವಾಸ ಸ್ಥಾನವಾಗಿ ಬದಲಾಯಿತು. ಅದು ಜನರಿಗೆ ಗೊತ್ತಾಗಲು ಹಲವಾರು ವರ್ಷಗಳೇ ಬೇಕಾಯಿತು. 1977ರಲ್ಲಿ ಆ ಸಂತ ಹೇಳಿದ ನಂತರವಷ್ಟೇ ಕೋಟೆಯ ಈ ಭಾಗ ಶ್ರದ್ಧಾಭಕ್ತಿಯ ಕೇಂದ್ರವಾಗಿದೆ. ಅಂದಹಾಗೆ ಈ ಜಿನ್ಗಳು ಎಲ್ಲರಿಗೂ ಖಂಡಿತ ಒಳ್ಳೆಯದನ್ನೇ ಮಾಡುತ್ತವೆ ಎಂಬ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಹಾಗಾಗಿಯೇ ಇಲ್ಲಿ ಬರುವವರ ಸಂಖ್ಯೆ ಈಗ ಹೆಚ್ಚಿದೆ. ಈ ಕೋಟೆಯೊಂದು ಈಗ ಅತೀಂದ್ರಿಯ ಚಟುವಟಿಕೆಗಳ ತಾಣವಾಗಿ ಬದಲಾಗಿದೆ. ಮೊದಮೊದಲು ರಾಜರ ಕಾಲದ ಸಾಮಾನ್ಯ ಒಂದು ಕೋಟೆಯಂತೆ ಕಾಣುತ್ತಿದ್ದ ಜನರು ಇದೊಂದು ಅತೀಂದ್ರಿಯ ಶಕ್ತಿಗಳ ತಾಣವಾಗಿ ಬೆಳೆದಿದೆ ಎಂಬ ನಂಬಿಕೆಯನ್ನು ಬೆಳೆಸಿಕೊಂಡು ಈ ಕೋಟೆಯನ್ನು ನೋಡುವ ರೀತಿಯೇ ಬದಲಾಗಿದೆ.